ಕುಮಾರಸ್ವಾಮಿ ಕ್ಷೇತ್ರದಲ್ಲಿನ ಜನ ಈಗ ಡಿಕೆ ಶಿವಕುಮಾರ್ ವಿರುದ್ಧ ರೆಬೆಲ್ ಆಗಿದ್ದಾರೆ. ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಆರಂಭದಲ್ಲಿ ವಿಘ್ನವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿದ್ದಂತಹ ಮಂಡ್ಯ ಜನ, ಕುಮಾರಸ್ವಾಮಿ ಕ್ಷೇತ್ರದಲ್ಲಿನ ಜನ ಈಗ ಡಿಕೆ ಶಿವಕುಮಾರ್ ವಿರುದ್ಧ ರೆಬೆಲ್ ಆಗಿದ್ದಾರೆ. ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಆರಂಭದಲ್ಲಿಯೇ ವಿಘ್ನ. ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ವಿರೋಧ, ಎರಡು ಪ್ರಮುಖ ಯೋಜನೆ ವಿರೋಧಿಸ್ತಾ ಇದ್ದಾರೆ ಮಂಡ್ಯದ ಜನ. ಯಾವುದೇ ಕಾರಣಕ್ಕೂ ಯೋಜನೆ ಅನುಷ್ಠಾನಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಮಂಡ್ಯ ಜನ ಕೂತ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿದ್ದಂತಹ ಡಿಕೆ ಶಿವಕುಮಾರ್ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೂ ಕೂಡ ರೆಡಿಯಾಗಿತ್ತು ನೀಲನಕ್ಷೆ. ಈ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ಆಗಿತ್ತು. ಚಲುವರಾಯಸ್ವಾಮಿ ಸಭೆ ವೇಳೆಯೇ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಆರತಿ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾವೇರಿ ಆರತಿ ಬೇಕು ಅಂತ ರೈತರು ಏನಾದರೂ ಕೇಳಿದ್ರ? ಮಂಡ್ಯ ಜನ ಸ್ಟ್ರಾಂಗು, ಯಾವ ವಿಚಾರವನ್ನು ಹಂಗೆಲ್ಲ ಒಪ್ಕೊಳ್ಳೋದಿಲ್ಲ. ಕಾರಣ ಏನು ಅಂತ ಕೇಳ್ತಾರೆ. ಮೊದಲು ಮದ್ದೂರು, ಮಳವಳ್ಳಿ, ಕೊಪ್ಪ ಭಾಗದ ಕೆರೆಗಳನ್ನ ತುಂಬಿಸಿ, ಅಲ್ಲಿ ಕೆರೆಗೆ ನೀರಿಲ್ಲ, ಅದನ್ನು ಮೊದಲು ತುಂಬಿಸಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಸರ್ಕಾರಿ ಶಾಲೆಗಳನ್ನ ದುರಸ್ತಿ ಮಾಡಿ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜನರು ಮನಸ್ಸು ಬೆಣ್ಣೆ ಇದ್ದಂಗೆ ಅಂತ ಹೇಳಿ ಕೇಳಿದ್ದೆ ನೋಡಿದ್ದೆ ಕೂಡ. ಮಂಡ್ಯ ಜನರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಎರಡು ಯೋಜನೆಗಳನ್ನ ಕೈಗಿಟ್ಟುಕೊಂಡು ಬಂದಿದ್ರು. ಡಿಕೆ ಶಿವಕುಮಾರ್ ಅವರು ಇದನ್ನ ಮಂಡ್ಯ ಜನತೆಗೆ ಮಾಡಬೇಕು ಅಂತ ಹೊತ್ತು ತಂದಿರುವಂತಹ ಪ್ರಾಜೆಕ್ಟ್ಗಳಲ್ಲಿ ಎರಡು ಪ್ರಾಜೆಕ್ಟ್, ಕಾವೇರಿ ಆರತಿ ಒಂದು ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್. ಈ ವಿಚಾರವಾಗಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ನೋಡೋದಾದ್ರೆ, ಒಂದೆಷ್ಟು ಕೆರೆಗಳಿಗೆ ನೀರಿಲ್ಲ, ನೀರು ತುಂಬಿಸಿ ಮತ್ತೆ ಬೇಸಿಗೆ ಬಂತು ಅಂತಂದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ, ಕಬ್ಬು ಬೆಳೆಗಾರರು ಬೇರೆ, ನೀರು ತುಂಬಿಸಿ ಅದಾದ್ಮೇಲೆ ಅಮ್ಯೂಸ್ಮೆಂಟ್ ಪಾರ್ಕು ಮತ್ತೆ ಕಾವೇರಿ ಆರತಿಯನ್ನ ಮಾಡಬಹುದಂತೆ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಮಂಡ್ಯದ ಜನರು. ಹಾಗೆ ಶಾಲೆಗಳನ್ನ ದುರಸ್ತಿ ಮಾಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಮಂಡ್ಯ ಜನರು ಪಟ್ಟು ಹಿಡಿದು ನಿಂತಿದ್ದಾರೆ. JDS ಬೆಲ್ಟ್ ಅದು, ಯಾವುದೇ ಕಾರಣಕ್ಕೂ ಯೋಜನೆ ಅನುಷ್ಠಾನಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಮಂಡ್ಯ ಜನರು ಹೇಳಿದ್ದಾರೆ. ಮಂಡ್ಯದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಪ್ರಾಜೆಕ್ಟ್ನ, ಕನಸಿನ ಪ್ರಾಜೆಕ್ಟ್ನ ತೆಗೆದುಕೊಂಡು ಮಂಡ್ಯಕ್ಕೆ ಹೋಗಿದ್ರು. ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೂ ರೆಡಿಯಾಗಿತ್ತು, ನೀಲನಕ್ಷೆ ರೆಡಿಯಾಗಿತ್ತು. ಈ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಆ ಒಂದು ಸಭೆಗೆ ಜನರೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.